ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಹಾನಗಲ್. Today we are discussing Ram Manohar Lohiya's Revolutions and Foreign Policy. A powerful exponent of socialism, a strong advocate of decentralized economy, an effective and eloquent speaker, he played an important role in freedom movement. An outspoken critic of Nehru, he did not appreciate his non-aligned policy. A promoter of Hindi as a national language, he was convinced that India would remain backward unless English was replaced by Hindi and other regional languages. Instrumental in holding the Asian Socialist Conference in India, he rendered significant contribution to the growth and progress of socialistic movement in India. ಲೋಹಿಯಾರವರು ಹೊಸ ಸಮಾಜವಾದದ ಬಗ್ಗೆ ಚರ್ಚಿಸುವಾಗ ಲೋಹಿಯಾ ಅವರ ಸಮಾನತೆ, ಪ್ರಜಾಪ್ರಭುತ್ವ, ಅಹಿಂಸೆ, ವಿಕೇಂದ್ರೀಕರಣ ಹಾಗೂ ಸಮಾಜವಾದ ಎಂಬ ಶ್ರೇಷ್ಠ 5 ತತ್ವಗಳನ್ನು ಕೇವಲ ಭಾರತ ರಾಜಕೀಯದ ಅಷ್ಟೇ ಅಲ್ಲ, ಜಾಗತಿಕ ರಾಜಕೀಯವು ಕೂಡ ಈ ತತ್ವಗಳನ್ನು ಜಾರಿ ತರಲು ಪ್ರಯತ್ನಿಸಬೇಕೆಂದಿದ್ದಾರೆ. ಈ ಗುರಿಯನ್ನು ಇಟ್ಟುಕೊಂಡು ಈ ಹೊಸ ಸಮಾಜವಾದಕ್ಕೆ ದಾರಿಯನ್ನು ಹಾಕಿಕೊಡುವಂತಹ ಕಾರ್ಯಕ್ರಮವನ್ನು ಅವರು ರೂಪಿಸಿದ್ದಾರೆ. ದೇಶದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರಗಳಲ್ಲಿಯೂ ಕೂಡ ಎಲ್ಲ ಮಾನವರು ಸಮಾನರು ಎಂಬ ಸದಾ ಸತ್ಯವನ್ನು ಸಮಾಜವಾದಿ ಸಿದ್ಧಾಂತದ ಮೂಲಕ ಪುನರುಚ್ಚರಿಸಬೇಕಾಗಿದೆ ಎಂದು ಲೋಹಿಯಾ ಅವರು ತಮ್ಮ ಮಾರ್ಕ್ಸ್, ಗಾಂಧಿ ಹಾಗೂ ಸಮಾಜವಾದ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಇದೇ ಗ್ರಂಥದಲ್ಲಿ ಅವರು ಹೇಳುವಂತಹ 7 ಜಾಗತಿಕ ಕ್ರಾಂತಿಗಳು ಸಂಭವಿಸುತ್ತದೆ ಅಂತ ಹೇಳಿದರೆ, ಅವುಗಳು ಯಾವಪ್ಪ ಅಂತ ಹೇಳಿದರೆ, ಫಾರ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್, ಸ್ತ್ರೀ ಪುರುಷರ ನಡುವಣ ಸಮಾನತೆಗಾಗಿ, ಅಗೇನೆಸ್ಟ್ ಪೊಲಿಟಿಕಲ್, ಎಕನಾಮಿಕಲ್ ಆ್ಯಂಡ್ ಸ್ಪಿರಿಚುವಲ್ ಇನ್ಇಕ್ವಾಲಿಟಿ ಬೇಸ್ಡ್ ಆನ್ ಸ್ಕಿನ್ ಕಲರ್, ರಾಜಕೀಯ, ಆರ್ಥಿಕ, ಧಾರ್ಮಿಕ ಅಸಮಾನತೆಯ ವಿರುದ್ಧವಾಗಿ ಕ್ರಾಂತಿ ಎನ್ನುವಂಥದ್ದಾಗುತ್ತೆ ಅಂತ. ಅಗೇನೆಸ್ಟ್ ಇನ್ಇಕ್ವಾಲಿಟಿ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ಹೈ ಗ್ರೂಪ್ಸ್ ಆರ್ ಕ್ಯಾಸ್ಟ್ ಬೇಸ್ಡ್ ಆನ್ ಲಾಂಗ್ ಟ್ರೆಡಿಷನ್ಸ್ ಆ್ಯಂಡ್ ಗಿವಿಂಗ್ ಸ್ಪೆಷಲ್ ಅಪಾರ್ಚುನಿಟೀಸ್ ಟು ದ ಬ್ಯಾಕ್ವರ್ಡ್ಸ್, ಉನ್ನತ ಹಾಗೂ ಹಿಂದುಳಿದ ವರ್ಗಗಳಿಗೆ ಕೊಡುವ ವಿಶೇಷ ಸೌಲಭ್ಯಗಳ ವಿರುದ್ಧವಾಗಿ ಲೋಹಿಯಾರವರು ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಗೇನೆಸ್ಟ್ ಫಾರಿನ್ ಎನ್ಲೈಸ್ಮೆಂಟ್ ಆ್ಯಂಡ್ ಫಾರ್ ಫ್ರೀಡಮ್ ಆಫ್ ವರ್ಲ್ಡ್ ಡೆಮೊಕ್ರೆಟಿಕ್ ರೂಲ್, ಸಮಾನ ಪರಕೀಯರ ಗುಲಾಮಗಿರಿ ವಿರುದ್ಧ ಹಾಗೂ ಸ್ವತಂತ್ರ ಮತ್ತು ಪ್ರಜಾಸತ್ತಾತ್ಮಕ ಆಡಳಿತಕ್ಕಾಗಿ, ಫಾರ್ ಈಕ್ವಾಲಿಟಿ ಆ್ಯಂಡ್ ಪ್ಲ್ಯಾನ್ಡ್ ಪ್ರೊಡಕ್ಷನ್ ಆ್ಯಂಡ್ ಅಗೇನೆಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆಫ್ ಪ್ರೈವೇಟ್ ಕ್ಯಾಪಿಟಲ್, ಸಮಾನ ಹಾಗೂ ಯೋಜನಾಬದ್ಧ ಉತ್ಪಾದನೆಗಾಗಿ ಹಾಗೂ ಆಸ್ತಿ ಮತ್ತು ಬಂಡವಾಳ ಖಾಸಗಿ ಒಡೆತನಕ್ಕಾಗಿ ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಗೇನೆಸ್ಟ್ ಅನ್ಜಸ್ಟಿಸ್ ಎನ್ಕರೇಜ್ಮೆಂಟ್ ಆನ್ ಪ್ರೈವೇಟ್ ಲೈಫ್ ಆ್ಯಂಡ್ ಫಾರ್ ಡೆಮೊಕ್ರೆಟಿಕ್ ಮೆಥಡ್ಸ್, ಖಾಸಗಿ ಜೀವನದಲ್ಲಿ ಅನ್ಯಾಯದ ಹಸ್ತಕ್ಷೇಪಕ್ಕಾಗಿ ಹಾಗೂ ಪ್ರಜಾಸತ್ತಾತ್ಮಕ ವಿಧಾನ ಅನುಸರಣೆಗಾಗಿ ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಗೇನೆಸ್ಟ್ ವೆಪನ್ ಆ್ಯಂಡ್ ಫಾರ್ ಸತ್ಯಾಗ್ರಹ, ಶಸ್ತ್ರಾಸ್ತ್ರಗಳ ವಿರುದ್ಧ ಹಾಗೂ ಸತ್ಯಾಗ್ರಹದ ಹಕ್ಕಿಗಾಗಿ ಜಗತ್ತಿನಾದ್ಯಂತ ಸಮಾಜವಾದದ ಹೊಸ ಸ್ಥಾಪನೆ. ಟು ನ್ಯೂ ಸೋಷಿಯಲಿಸಮ್ ಆಲ್ ಓವರ್ ದ ವರ್ಲ್ಡ್ ಡಿಪೆಂಡ್ಸ್ ಅಪಾನ್ ದ ಸಕ್ಸಸ್ ಆಫ್ ದೀಸ್ 7 ರೆವಲ್ಯೂಷನ್, ಸಮಾಜವಾದದ ಯಶಸ್ವಿಗಾಗಿ ಈ ಒಂದು 7 ರೀತಿಯ ಕ್ರಾಂತಿಗಳು ಅಗತ್ಯವಾಗಿ ಬೇಕು ಎನ್ನುವಂಥದ್ದು ಲೋಹಿಯಾರವರ ಸ್ಪಷ್ಟವಾದಂತಹ ನಿಲುವಾಗಿತ್ತು. ಸೊ ಇವರ ಜಾಗತಿಕವಾಗಿರುವಂತಹ ಅಂದರೆ ವಿದೇಶಾಂಗ ನೀತಿಯನ್ನು ನಾವು ನೋಡೋದಾದರೆ, ಜಾಗತಿಕ ಸರ್ಕಾರದ ಮೂಲಕ ಒಂದು ಪರಿಣಾಮಕಾರಿಯಾದಂತಹ ಜಾಗತಿಕ ಸಂಘವನ್ನು ಸ್ಥಾಪಿಸುವುದು ಸಹ ಎಲ್ಲ ಸಮಾಜವಾದಿ ಪಕ್ಷಗಳಿಗೆ ಲೋಹಿಯಾ ಅವರು ಒತ್ತಾಯ ಮಾಡಿದ್ದಾರೆ. ಪ್ರಸ್ತುತ ವಿದೇಶಿ ನೀತಿಯಲ್ಲಿ ಕಂಡುಬರುವಂತಹ ಮಾನವ ನಾಗರಿಕತೆ ಕಲಹವೆಂಬ ಅರಿತುಕೊಳ್ಳಲು ಹೊರತು ನೈಜ ಅಂತಾರಾಷ್ಟ್ರೀಯತೆ ಎಂದೂ ಮೂಡಿ ಬರಲಾರದು ಎನ್ನುವುದು ಲೋಹಿಯಾರ ಅಭಿಪ್ರಾಯವಾಗಿತ್ತು. ಇದನ್ನು ಸಾಧಿಸಬೇಕಾದರೆ ಜಗತ್ತಿನಾದ್ಯಂತ ಮಾನವನ ಮನಸ್ಸುಗಳು ಒಂದಾಗಬೇಕು ಅನ್ನೋದು ಲೋಹಿಯಾರ ಒಂದು ಸ್ಪಷ್ಟವಾದಂತಹ ನಿಲುವಾಗಿತ್ತು. ಭಾರತ ಸರ್ಕಾರದ ವಿದೇಶಾಂಗ ನೀತಿಯ ಕಾಲ್ಪನಿಕ ಅಂತಾರಾಷ್ಟ್ರೀಯ ಸಾಧನೆಗೆ ತಲೆತಳಿಸುವಂತಹ ಒಂದು ಸುನಯನ ಗಾದಿಯಾಗಿದೆ ಎಂದು ಟೀಕಿಸಿದ್ದಾರೆ. ಸೊ ಇವರು ತಿಳಿಸುವಂತೆ ಲೋಹಿಯಾರವರ ಒಂದು ಹೊಸದಾಗಿರುವಂತಹ ಒಂದು ಕ್ರಾಂತಿಯ ಭಾವಗಳು ಅಥವಾ ಏನು ವಿದೇಶಾಂಗ ನೀತಿಯ ಅಂಶಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಲೋಹಿಯಾ ಅರ್ಜ್ಡ್ ಆಲ್ ದ ಸೋಷಿಯಲಿಸ್ಟಿಕ್ ಪಾರ್ಟೀಸ್ ಆಫ್ ದ ವರ್ಲ್ಡ್ ಥಿಂಕ್ ಇನ್ ದ ಟರ್ಮ್ ಆಫ್ ಎಫೆಕ್ಟಿವ್ ವರ್ಲ್ಡ್ ಯೂನಿಯನ್ ಥ್ರೂ ದ ವರ್ಲ್ಡ್ ಗವರ್ನಮೆಂಟ್. No true internationalism can arise unless its voluntaries realize that the present crisis of foreign policy is the crisis of human civilization and that it can be overcome only by the union of minds all over the world that cuts across the national integration and interest of the
prepared to hold general principles even when they operate against one's own system of national world alliances. ಸೊ ಇವರು ತಿಳಿಸುವಂತಹ ವಿದೇಶಾಂಗ ನೀತಿಗಳ criticizing the government of foreign policy was more glittering quilt imaginary international achievement to cover up poverty and misery at home than genuine effort of create new world forces. ಭಾರತೀಯ ಸಮಾಜವಾದಿಗಳಿಗೆ ಅವರು ಅಂತಾರಾಷ್ಟ್ರೀಯತೆಯನ್ನು ಪಕ್ಷದ ವಿದೇಶಿ ನೀತಿಗಳನ್ನು ಗುರಿಯಾಗಿಟ್ಟಿಸಿಕೊಳ್ಳಬೇಕೆಂದು ಅವರು ಕರೆಯನ್ನು ನೀಡಿದ್ದಾರೆ. Hence, he advised that socialism to keep in the forefront its international aims. ಭಾರತದ ಕಾಮನ್ವೆಲ್ತ್ ರಾಷ್ಟ್ರದ ಸದಸ್ಯತ್ವದಿಂದ ಹೊರಬರಬೇಕು, ತೃತೀಯ ಜಗತ್ತನ್ನು ನಿರ್ಮಿಸುವ ಅಲಿಪ್ತ ನೀತಿಯನ್ನು ಕೈಬಿಡಬೇಕು, ಜಗತ್ತಿನ ಎಲ್ಲ ಮಾನವರೆಲ್ಲರೂ ಸ್ವತಂತ್ರ ಒಂದೇ ಜಾಗತಿಕ ಸಂಸ್ಥೆಯ ಸ್ಥಾಪಿಸುವ ಗುರಿಯನ್ನು ಹೊಂದಿರಬೇಕು ಅಂತ ಅವರು ಹೇಳಿದ್ದಾರೆ. ಇಂಡಿಯಾ ಸೋಷಿಯಲಿಸಮ್ ಮಸ್ಟ್ ಸ್ಟ್ರೀವ್ to put this simple truth that all men are equal, that they should from the single world of free association doctrine as well as foreign policy. ಸೊ ಲೋಹಿಯಾರ್ ಅವರ ಒಂದು ಚಿಂತನೆಯನ್ನು ನಾವು ನೋಡೋದಾದರೆ, ಅವರ ಒಂದು ವಿಚಾರಗಳನ್ನು ನಾವು ನೋಡಿದ್ರೆ, ಲೋಹಿಯಾ ವಾಸ್ ದ ವರ್ಲ್ಡ್ ಮೈಂಡೆಡ್ ಪರ್ಸನ್ ಹೂ ಅಪ್ರಿಸಿಯೇಟ್ ಫಾರ್ ದ true international unity, at he never discredited the national interest. Likewise, he was the much influenced by Marx and accepted his theory of delegated materialism, at he recognized that significant role played by conclusions of shaping the human history. He advocated for the creation of an intellectual tool that would combine spirit and matter into an autonomous relationship. ಸೊ ಜಾಗತಿಕವಾಗಿರುವಂತಹ ಸರ್ಕಾರ ಅಥವಾ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ಭಾವವನ್ನು ಹುಟ್ಟುಹಾಕಿದಂತಹ ಮತ್ತು ಜಾಗತಿಕ ಮನೋಭಾವವನ್ನು ಹೊಂದಿದಂತಹ ಒಂದು ನಿಜವಾದ ವಿದೇಶಾಂಗ ನೀತಿಯನ್ನು ಅದರ ಪರಿಕಲ್ಪನೆಯನ್ನು ನೀಡಿದಂತಹ ಮತ್ತು ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಬಿಟ್ಟು ಕೊಡದಂತಹ ಮನೋಭಾವವನ್ನು ಹೊಂದಿದಂತಹ ಲೋಹಿಯಾರವರ ಒಂದು ಚಿಂತನೆಗಳು ಪ್ರಸ್ತುತ ಎಂಬುದನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.